ಆನೇಕಲ್ ಪಟ್ಟಣದ ಆನೇಕಲ್ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾಗಿದ್ದ ಎಂ ತಿಲಕ್ ಕುಮಾರ್ ಮತ್ತು ಉಪಾಧ್ಯಕ್ಷ ಎಂ ರಾಜಪ್ಪ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಗಳಿಗೆ ಸೋಮವಾರ ನಡೆದ ಉಪಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಎಂ ನಾರಾಯಣಸ್ವಾಮಿ ಹಾಗೂ ಉಪಾಧ್ಯಕ್ಷರಾಗಿ ಶೋಭಾ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸೋಮವಾರ ನಿಗದಿಯಾಗಿದ್ದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಎಂ ನಾರಾಯಣಸ್ವಾಮಿ ಮತ್ತು ವೆಂಕಟೇಶ್ ರೆಡ್ಡಿ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಶೋಭಾ ಮತ್ತು ಮಂಜುನಾಥ್ ನಾಮಪತ್ರ ಸಲ್ಲಿಸಿದ್ದರು. ಬಿಜೆಪಿ ಪಕ್ಷದ ಹಿರಿಯ ಮುಖಂಡರು ಮಧ್ಯಪ್ರವೇಶಿಸಿ ವೆಂಕಟೇಶ್ ರೆಡ್ಡಿ ಮತ್ತು ಮಂಜುನಾಥ್ ಅವರನ್ನ ಮನವೊಲಿಸುವಲ್ಲಿ ಯಶಸ್ವಿಯಾದರು. ಇಬ್ಬರು ಅಭ್ಯರ್ಥಿಗಳು ತಮ್ಮ ನಾಮಪತ್ರವನ್ನು ಹಿಂಪಡೆದಿದ್ದರಿಂದ ಆಯ್ಕೆಯು ಅವಿರೋಧವಾಗಿ ಜರುಗಿತು. ನೂತನ ಅಧ್ಯಕ್ಷ ಎಂ ನಾರಾಯಣಸ್ವಾಮಿ ಅವರು ಮಾತನಾಡಿ, ರೈತರಿಗೆ ಸಕಾಲದಲ್ಲಿ ರಸಗೊಬ್ಬರ ತಲುಪಿಸಲು ಹೆಚ್ಚಿನ ಆದ್ಯತೆ ನೀಡಲಾಗುವುದು. ಪಡಿತರ ಅಕ್ಕಿ ವಿತರಣೆಯ ದಿನಗಳನ್ನು ವಿತರಿಸುವ ಬಗ್ಗೆ ನಿರ್ದೇಶಕರೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು. 12 ಮಂದಿ ನಿರ್ದೇಶಕರು ನಂಬಿಕೆ ಇಟ್ಟು ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಸಂಘವನ್ನು ಸಂಪೂರ್ಣ ರೈತ ಸ್ನೇಹಿ ಬ್ಯಾಂಕ್ ಆಗಿ ರೂಪಿಸುವುದೇ ನಮ್ಮ ಗುರಿ ಎಂದರು. ಇನ್ನು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಸಂಘದ ನಿರ್ದೇಶಕರು, ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಬೃಹತ್ ಹೂವಿನ ಹಾರ ಹಾಕಿ ಸಿಹಿ ಹಂಚುವ ಮೂಲಕ ಸಂಭ್ರಮದಿಂದ ಶುಭ ಹಾರೈಸಿದರು. ನಾರಾಯಣಸ್ವಾಮಿ ಅವರಿಗೆ VSS ಚುನಾವಣೆ ನಡೆದಿತ್ತು ಕಳೆದ ಬಾರಿ. ಆಗ ಮೊದಲನೇದಾಗಿ ನಮ್ಮ ಸ್ನೇಹಿತರಾದ ನಮ್ಮ ನಿರ್ದೇಶಕರಾದ ತಿಲಕ್ ಅವರು ಮೊದಲನೇ ಬಾರಿಗೆ ಆಗಿದ್ದರು. ಅವರ ರಾಜೀನಾಮೆಯಲ್ಲಿ ತೆರವಾದಂಥ ಸ್ಥಾನಕ್ಕೆ ಈ ಬಾರಿ ನಾನು ಮತ್ತು ವೆಂಕಟೇಶ್ ರೆಡ್ಡಿ ಅವರು ಆಕಾಂಕ್ಷಿಗಳಾಗಿದ್ವಿ. ಪಕ್ಷದ ಹಿರಿಯರು ಆಗ ನಮ್ಮ ಅಧ್ಯಕ್ಷರಾದ SRT ಅಶೋಕ್ ಅಣ್ಣವರು, ಅವರು ನಮ್ಮ ಕೇಂದ್ರ ಸಚಿವರು ಎ ನಾರಾಯಣಸ್ವಾಮಿ ಅವರ ಆದೇಶದಂತೆ ಈಗ ವೆಂಕಟೇಶ್ ರೆಡ್ಡಿ ಅವರಿಗೆ ನೆಕ್ಸ್ಟ್ ಇದು ಕೊಟ್ಟು ಈ ಬಾರಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ಪಕ್ಷದ ವರಿಷ್ಠರಿಗೆ ಹಾಗೂ ನನ್ನ ಜೊತೆಯಲ್ಲಿರೋ 11 ಜನ ನಿರ್ದೇಶಕರಿಗೆ ಹಾಗೂ ನಗರದಲ್ಲಿಂದ ಎಲ್ಲ ಪಕ್ಷದ ಮುಖಂಡರುಗಳಿಗೆ ಎಲ್ಲರನ್ನು ಧನ್ಯವಾದಗಳು ಸಲ್ಲಿಸೋದಕ್ಕೆ ಇಚ್ಛೆಪಡ್ತೀನಿ. ಈ ಮುಂದಿನ ದಿನಗಳಲ್ಲಿ ಈಗ ಬಾರಿ ಜನರಲ್ ಬಾಡಿಯಲ್ಲಿ ಕೆಲವು ರೈತರದ್ದು ಒಂದು ಬೇಡಿಕೆ ಆಗಿತ್ತು, ರಸಗೊಬ್ಬರ ವಿತರಣೆ ಮಾಡಬೇಕಂತ. ಅದಕ್ಕಾಗಿ ಈ ಬಾರಿ ರಸಗೊಬ್ಬರ ವಿತರಣೆ ಮಾಡೋದಕ್ಕೆ ಒಂದು ಕಾರ್ಯವನ್ನು ಮಾಡಬೇಕಂತ ನಮ್ಮ ನೆಕ್ಸ್ಟು ಬರೋ ಮೀಟಿಂಗಲ್ಲಿ ನಮ್ಮ ಸದಸ್ಯರು ನಮ್ಮ ಡೈರೆಕ್ಟರ್ ಜೊತೆಯಲ್ಲಿ ಮಾತಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಸೊಸೈಟಿಯಲ್ಲಿ ರಸಗೊಬ್ಬರ ವಿತರಣೆ ಮಾಡೋದಕ್ಕೆ ವ್ಯವಸ್ಥೆ ಮಾಡುವ ಒಂದು ಯೋಜನೆ ಇದೆ. ಮತ್ತು ಇಲ್ಲಿ ರೇಷನ್ ಕೊಡೋದು 3-4 ದಿನದಲ್ಲಿ ಮುಗಿತಾ ಇದೆ. ಮತ್ತು ಇನ್ನೊಂದು 500 ಜನಕ್ಕೆ 600 ಜನಕ್ಕೆ ಎಕ್ಸ್ಟ್ರಾ ರೇಷನ್ ಹಾಕಿ ಇನ್ನೂ ಒಂದು 2-3 ದಿನ ಎಲ್ಲರಿಗೂ ರೇಷನ್ ತೆಗೋದಾರ ಮಾಡಬೇಕನ್ನೋ ಒಂದು ನಮ್ಮ ಗುರಿದಿದೆ. ಈ ನೆಕ್ಸ್ಟ್ ದಿನಗಳಲ್ಲಿ ಅದಕ್ಕೆ ಒತ್ತನ್ನು ಕೊಟ್ಟು ಆ ಕಾರ್ಯ ಆಗೋದ್ರಲ್ಲಿ ನಾವು ಮಗ್ನನಾಗ್ತೀವಿ ಅಂತ ಹೇಳ್ತಾ ಇದ್ದೀನಿ. ಈಗ ರೈತರಿಗೆ ಯಾವುದೇ ರೀತಿ ಸರ್ಕಾರದಿಂದ ಬರೋ ಅಂಥ ಇದು ವಿತರಣೆಗಳು ಸವಲತ್ತುಗಳನ್ನೆಲ್ಲನೂ ಸಮರ್ಪಕವಾಗಿ ರೈತರಿಗೆ ಸೇರೋ ರೀತಿಯಲ್ಲಿ ನಾನು ಮುಂದಿನ ದಿನ ನಡ್ಕೊಂಡೆ ಅಂತ ಹೇಳ್ತಾ, ನನ್ನ ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡೋಂಥ ಆನೇಕಲ್ ನಗರದ ಇದು ನಮ್ಮ ಮುಖಂಡ ಬಿ ನಾಗರಾಜ್ ಅವರು, ಆಳು ಸಿಡಸ್ಕೋಟೆ ಮುನ್ರಾಜ್ ಅವರು ಹಾಗೂ ಕೇಂದ್ರ ಸಚಿವರಾದ ಎ ನಾರಾಯಣಸ್ವಾಮಿ ಅವರಿಗೆ ಹಾಗೂ ನನ್ನ ಜೊತೆಯಲ್ಲಿ ಅಂತ 11 ಜನ ತಿಲಕ್ ಅವರು, ಇದು ವೆಂಕಟೇಶ್ ರೆಡ್ಡಿ ಅವರು, ಆಮೇಲೆ ಸೀನಣ್ಣವರು, ಮಂಜು ಅವರು, ಶೋಭಕ್ಕ ಅವರು, ಆಮೇಲೆ ರಾಜಪ್ಪ ಅವರು, ಸೋಮಶೇಖರ್ ರೆಡ್ಡಿ, ದಿನ್ನೂರು ರಾಜಣ್ಣವರು, ಆಮೇಲೆ ಮಂಜುಳಕ್ಕ ಅವರು, ಸತ್ಯನಾರಾಯಣವರು, ಈ ಎಲ್ಲ ಡೈರೆಕ್ಟರ್ಗಳಿಗೆ ನಾನು ಉತ್ಪೂರ್ವವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ವಂದನೆಗಳು. ನಾನು ಈ ಸ್ಥಾನಕ್ಕೆ ಅರ್ಹಳೋ ಅಲ್ವೋ ಗೊತ್ತಿಲ್ಲ, ನನಗೆ ತಿಳಿದಿಲ್ಲ. ಇಲ್ಲಿ ಅರ್ಹಳು ಅಂತ ನನ್ನನ್ನು ಇಲ್ಲಿ ಕಳಿಸ್ಕೊಟ್ಟಿರೋ ಅಂತ ಮೊದಲನೇದಾಗಿ ಎ ನಾರಾಯಣಸ್ವಾಮಣ್ಣವರಾಗ್ಬೋದು, ಮತ್ತು ಸಿ ಮುನ್ರಾಜಣ್ಣವರಾಗಿರ್ಬೋದು, ನಾಗಣ್ಣವರಾಗಿರ್ಬೋದು, ಮತ್ತು ನಮ್ಮೂರಿನವರು ಆಗಿರ್ತಕ್ಕಂಥ ಶ್ರೀರಾಮಣ್ಣವರು, ತಿಲಕಣ್ಣವರು, ಇವರೆಲ್ಲರ ಬೆಂಬಲದಿಂದ ನಾನಿವತ್ತು ಈ ಸ್ಥಾನಕ್ಕೆ ಬಂದಿದ್ದೀನಿ. ಈ ಸ್ಥಾನಕ್ಕೆ ಯಾವುದೇ ಚ್ಯುತಿ ಬರದೇ ಇರೋ ಹಾಗೆ ಅವ್ರ ಮಾರ್ಗದರ್ಶನದ ಅಂತೆ ನಾನು ಎಲ್ಲ ಕೆಲಸನೂ ಅವ್ರು ಹೇಳಿದಾಗೆ ಅಚ್ಚುಕಟ್ಟಾಗಿ ಯಾವುದೇ ಚ್ಯುತಿ ಬರದೇ ಇರೋ ಹಾಗೆ ನನ್ನ ಕೈಲಾದಷ್ಟು, ಮತ್ತು ನಮ್ಮ ಜೊತೆಯಲ್ಲಿರ್ತಕ್ಕಂಥ ನಾರಾಯಣಸ್ವಾಮಣ್ಣವ್ರ ಮಾರ್ಗದರ್ಶನದ ಪ್ರಕಾರವಾಗಿ ಎಲ್ಲ ಕೆಲಸನೂ ಅಚ್ಚುಕಟ್ಟಾಗಿ ಮುಗಿಸ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನನ್ನ ಕೈಲಾದಷ್ಟು ಸಹಾಯ, ನಾರಾಯಣಸ್ವಾಮಣ್ಣವ್ರ ಕೈಲಾದಷ್ಟು ಸಹಾಯ, ಅದು ಬ್ಯಾಂಕ್ಗಾಗ್ಬೋದು, ಬ್ಯಾಂಕಿನಲ್ಲಿ ಸಂಬಂಧಪಟ್ಟಂಥ ಜನರಿಗಾಗ್ಬೋದು, ಅವ್ರು ಏನು ಬೇಡಿಕೆಗಳಿರ್ತಾರೋ ಆ ಬೇಡಿಕೆಗಳನ್ನ ಪೂರೈಸೋಕ್ಕೆ ನಾವು ಯಾವಾಗಲೂ ಸಿದ್ಧರಾಗಿರ್ತೀವಿ.
ನನ್ನನ್ನು ಈ ಸ್ಥಾನಕ್ಕೆ ಬರೋಕ್ಕೆ ಒಂದು ಅನುವು ಮಾಡಿಕೊಟ್ಟ ಇವರೆಲ್ಲರಿಗೂ ಮತ್ತು ನನ್ನ ಸಹಪಾಠಿಗಳಾಗಿರ್ತಕ್ಕಂಥ 11 ಜನಕ್ಕೂ ತುಂಬ ನನ್ನ ಹೃದಯಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಚುನಾವಣೆ ನಡೆದಿದ್ದು, ಆ ಚುನಾವಣೆಯಲ್ಲಿ ನಾರಾಯಣ ಸ್ವಾಮಿ ಅವರು ಹಾಗೂ ಶೋಭಾ ಶ್ರೀಸ್ಕೋಟೆ ಶ್ರೀನಿವಾಸ್ ಅವರು ಧರ್ಮಪತ್ನಿಯಾಗಿ ಉಪಾಧ್ಯಕ್ಷರಾಗಿದ್ದಾರೆ. ಈ ಹಿಂದೆ ನಾವು ಅಧ್ಯಕ್ಷರಾಗಿದ್ದ ಸ್ಥಾನವನ್ನು ರಾಜೀನಾಮೆ ಕೊಟ್ಟಿದ್ದಕ್ಕೆ ಈಗ ಮುಂದಿನ ಅವಧಿಯಲ್ಲಿ ಇವರಿಬ್ಬರು ಆಗಿದ್ದಾರೆ. ಇದೇ ರೀತಿ ಎಲ್ಲ ಇನ್ನೂ ಇದ್ದಾರೆ, ನಿರ್ದೇಶಕರಿದ್ದಾರೆ. ಎಲ್ಲರಿಗೂ ಎಲ್ಲ ಕಾರ್ಯಕರ್ತರಿಗೂ ಅವಕಾಶ ಸಿಗಲಿ ಅನ್ನೋ ಒಂದು ಗುರಿ ಇಟ್ಕೊಂಡು ನಾವು ರಾಜೀನಾಮೆ ಕೊಟ್ವಿ. ಇವತ್ತೇನಾಗಿದೆಯೋ ಅದೇ ಥರನೇ ಮುಂದಿನ ದಿನಗಳಲ್ಲಿ ಕೆಲವ್ರನ್ನೆಲ್ಲನೂ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಆನೇಕಲ್ VSS ಬ್ಯಾಂಕಿನ ನೂತನ ಅಧ್ಯಕ್ಷರಾಗಿ ನಮ್ಮ ನಾರಾಯಣ ಸ್ವಾಮಿಯವರು, ಆನೇಕಲ್ ನಾರಾಯಣ ಸ್ವಾಮಿಯವರು ಆಯ್ಕೆಯಾಗಿದ್ದಾರೆ. ಅದೇ ಥರ ನಮ್ಮ ಸಹೋದರಿ ಶೋಭಾಮ್ಮ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈಗ ನಾವು ಮುಂದೆ ಏನು ತಿಲಕ್ ಅವರಿದ್ದರು, ನಾವೇನು ಮಾತು ಕೊಟ್ಟಿದ್ವಿ ಆ ಪ್ರಕಾರ ನಮ್ಮದೇ ಸದಸ್ಯರು ಎಲ್ಲರಿಗೂ ಅಧಿಕಾರ ಹಂಚ್ಕೊಳ್ಳಿ, ಎಲ್ಲರೂ ಅಧ್ಯಕ್ಷರಾಗಲಿ ಅಂತ ಒಂದು ಕಾನ್ಸೆಪ್ಟಲ್ಲಿ ಒಂದೊಂದು ವರ್ಷಕ್ಕೆ ಒಂದು ಉಪಾಧ್ಯಕ್ಷರಿಗೆ 1 ವರ್ಷ, ಅಧ್ಯಕ್ಷರಿಗೆ 1 ವರ್ಷ ಅವಧಿ ಕೊಟ್ಟು ಮಾಡಿದ್ದೀವಿ. ಅದೇ ಥರ ಮಾತು ಕೊಟ್ಟಿದ್ದ ಥರನೇ ತಿಲಕ್ ಅವರು ನಡ್ಕೊಂಡಿದ್ದಾರೆ. ತಿಲಕ್ ಅವರು ಪಕ್ಷ ಸಂಘಟನೆಗೆ ಅವರು ಪಾಪ ಏನು ಒಂದು ಮಾತು ಕೊಟ್ಟಿದ್ರು ಅದಕ್ಕೆ ಕೈ ಜೋಡಿಸಿ ಎಲ್ಲ ನಮ್ಮ ಕಾರ್ಯಕರ್ತರು ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಅಂತ ಒಳ್ಳೆಯ ಮನೋಭಾವದಿಂದ ಕೊಟ್ಟಿದ್ದಾರೆ. ನಾರಾಯಣ ಸ್ವಾಮಿಯವರು ಅಧ್ಯಕ್ಷರಾಗಿದ್ದಾರೆ. ಅವ್ರಿಗೂ VSSN ಬ್ಯಾಂಕ್ನ ಇನ್ನೂ ತುಂಬ ಅಭಿವೃದ್ಧಿ ಪಡಿಸಲಿ ಅಂತ ಹೇಳ್ತಾ ನಾನು 2 ಮಾತಾಡಿ ಮುಗಿಸ್ತೀನಿ. ಆನೇಕಲ್ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಒಂದು ಸ್ಥಾನ ತೆರವಾಗಿ ಅದಕ್ಕೆ ಚುನಾವಣೆ ನಡೀತು. ಆ ಸಾರ್ವತ್ರಿಕ ಚುನಾವಣೆಯಲ್ಲಿ ಮೊದಲನೇ ಅವಧಿಗೆ ತಿಲಕ್ ಅವರಾಗಿದ್ದರು. ಅವ್ರ ಅವಧಿ ಮುಗಿದ ಮೇಲೆ ರಾಜೀನಾಮೆ ಕೊಟ್ಟು ಸ್ಥಾನ ತೆರವಾಗಿತ್ತು. ಉಪಾಧ್ಯಕ್ಷರಾಗಿ ರಾಜಣ್ಣವರಾಗಿದ್ದರು, ಅವರು ರಾಜೀನಾಮೆ ಕೊಟ್ಟು ಅವ್ರ ಸ್ಥಾನ ತೆರವಾಗಿತ್ತು. ಈ ಚುನಾವಣೆಯಲ್ಲಿ ನಮ್ಮ ಹಿರಿಯರು ಆತ್ಮೀಯರಾದಂಥ ನಾರಾಯಣ ಸ್ವಾಮಣ್ಣವರು, ಪಕ್ಷದ ಎಲ್ಲ ಕೇಂದ್ರ ಸಚಿವರಾದಂಥ ನಾರಾಯಣ ಸ್ವಾಮಣ್ಣವರು ಮತ್ತು ಉಳಿದ ಎಲ್ಲ ಪಕ್ಷದ ಮುಖಂಡರು ಮತ್ತು ಪಕ್ಷದ ತೀರ್ಮಾನದಂತೆ ನಾವು ಈ ಸಲ ಅವಕಾಶ ಕೇಳಿದ್ವಿ, ಅವರು ಕೇಳಿದರು. ಆದರೆ ಪಕ್ಷ ಈ ಸಲ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ನಮಗೂ ಅವಕಾಶ ಮಾಡ್ತೀವಿ ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಅದರಂತೆ ಅಧ್ಯಕ್ಷರಾಗಿ ನಾರಾಯಣ ಸ್ವಾಮಣ್ಣವರು ಆಯ್ಕೆಯಾಗಿದ್ದಾರೆ. ಮೊದಲನೇದಾಗಿ ಅವರಿಗೆ ನಾನು ಪಕ್ಷದ ಪರವಾಗಿ ವೈಯಕ್ತಿಕವಾಗಿ ನಮ್ಮ ಸಂಘದ ಎಲ್ಲ ನಿರ್ದೇಶಕರ ಪರವಾಗಿ ಅಭಿನಂದನೆಗಳನ್ನ ತಿಳಿಸ್ತೀನಿ. ಅದೇ ರೀತಿ ಉಪಾಧ್ಯಕ್ಷರಾಗಿ ಶೋಭಕ್ನವರು ಆಯ್ಕೆಯಾಗಿದ್ದಾರೆ. ಅವ್ರಿಗೂ ಸಹ ಪಕ್ಷದ ಪರವಾಗಿ ವೈಯಕ್ತಿಕವಾಗಿ ಉಳಿದ ಎಲ್ಲ 11 ಜನ ನಿರ್ದೇಶಕರುಗಳ ಪರವಾಗಿ ಅಭಿನಂದನೆಗಳು ತಿಳಿಸ್ತೇವೆ. ಇದೇ ರೀತಿ ನಾವು ಮುಂದಿನ ದಿನಗಳಲ್ಲಿ ಸಹ ಒಗ್ಗಟ್ಟಾಗಿ ಎಲ್ಲರೂ ಇದೇ ರೀತಿ ಸಂಘವನ್ನು ನಡೆಸ್ಕೊಂಡು ಹೋಗ್ತೀವಿ. ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನು ರೈತರಿಗೆ ಹಾಗೂ ಈ ಸಂಘದ ಸದಸ್ಯರಿಗೆ ನೇರವಾಗಿ ಅವರಿಗೆ ತಲುಪಿಸೋ ದಿಕ್ಕಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಹಾಗೆ ಸಂಘದ ಅಭಿವೃದ್ಧಿಗೂ ಸಹ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀವಿ. ತಾಲೂಕಿನ VSSN ಅಂದರೆ ವ್ಯವಸಾಯ ಸೇವಾ ಸಹಕಾರ ಕೇಂದ್ರ ಸ್ಥಾಪನೆ ಆಗಿ ಇವತ್ತಿಗೆ 50 ವರ್ಷ ಆಯಿತು. ಇವತ್ತು 50 ವರ್ಷ. ಈ ಒಂದು 50 ವರ್ಷದ ಸಂಭ್ರಮದಲ್ಲಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಹಿರಿಯರು ಸ್ನೇಹಿತರಾದ ನಾರಾಯಣ ಸ್ವಾಮಿ ಅವರು ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ ಶೋಭಾ ಶ್ರೀನಿವಾಸ್ ಅವರು ಆಯ್ಕೆಯಾಗಿದ್ದಾರೆ ವಿರೋಧವಾಗಿ. ಮುಂದಿನ ದಿನಗಳಲ್ಲಿ VSSN ಇವತ್ತೇನು ನಮ್ಮ ತಾಲೂಕಲ್ಲಿ 13 VSSNಗಳಿವೆ. ಎಲ್ಲ VSSNಗಳಲ್ಲಿ ಇವತ್ತು ಲಾಭದಾಯಕವಾಗಿ ರೈತರಿಗೆ ಏನೇನು ಸಿಗುತ್ತೋ ಆ ಸೌಲಭ್ಯಗಳನ್ನು ನಮ್ಮ BDCC ಬ್ಯಾಂಕಿಂದ ಎಲ್ಲ ಸದುಪಯೋಗಪಡಿಸ್ಕೋಬೇಕು. ಇನ್ನೂ ಉನ್ನತ ಮಟ್ಟಕ್ಕೆ ಈ ತಾಲೂಕು ಹೆಡ್ಕ್ವಾರ್ಟರಲ್ಲೈತೆ. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲ ನಿರ್ದೇಶಕರು ಪ್ರಾಮಾಣಿಕವಾಗಿ ಪಕ್ಷಭೇದ ಮರೆತು ಜಾತಿ ಭೇದ ಮರೆತು ಎಲ್ಲ ರೈತರಿಗೆ ಸಿಗುವಂಥ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಏನೇನು ಸೌಲಭ್ಯ ಸಿಗುತ್ತೋ ಅವರ ಮನೆ ಬಾಗಿಲಿಗೆ ತಲುಪೋದಕ್ಕೆ ಪ್ರಯತ್ನ ಪಡಬೇಕು. ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟಕ್ಕೆ ಈ ಸಂಘ ಹೋಗ್ಬೇಕಂದ್ಬಿಟ್ಟು ನಮ್ಮ ನೂತನವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲ ನಿರ್ದೇಶಕರಲ್ಲಿ ಗೌರವಾನ್ವಿತ ನಿರ್ದೇಶಕರಿಗೆ ಮನವಿ ಮಾಡ್ತೇನೆ. ಯಾವುದೇ ಕಾರಣಕ್ಕೂ ಯಾವುದೇ ಲೋಪದೋಷ ಇಲ್ಲದೆ, ಯಾವುದೇ ಒಂದು ಮಿಸ್ಯೂಸ್ ಇಲ್ಲದಿರನ್ನ ಈ ಒಂದು ಸಂಘ ಮುನ್ನಡೆಸಲೇಬೇಕಂದ್ಬಿಟ್ಟು ಅವರಲ್ಲಿ ಮತ್ತೊಮ್ಮೆ ನಾನು ವಿನಂತಿ ಮಾಡ್ತೇನೆ. ಅದೇ ರೀತಿ ನಮ್ಮ ಪಕ್ಷದ ಅಧ್ಯಕ್ಷರು ಅಶೋಕ್ ರೆಡ್ಡಿ ಅವರು, ಎಲ್ಲ ಹಿರಿಯರು, ಇವತ್ತು ತಾಲೂಕಿನ ಎಲ್ಲ ಹಿರಿಯರು ಬಂದು ಇವತ್ತು ಅವಿರೋಧವಾಗಿ ಸಂಘದಲ್ಲಿ, ಯಾಕಂದರೆ ಈಗ ಎಲೆಕ್ಷನ್ ಆಗೋವರೆಗೂ ಮಾತ್ರ ಪಕ್ಷ ಇರುತ್ತೆ. ಈಗ ಎಲೆಕ್ಷನ್ ಆಗಿದ್ಮೇಲೆ ಯಾವುದೇ ಪಕ್ಷ ಇರಬಾರ್ದಿಲ್ಲ, ಕ್ಯಾಸ್ಟಿಸಮ್ ಇರ್ಬೋದು, ಪಕ್ಷನೇ ಇರ್ಬೋದು. ಎಲ್ಲ ಏನು ಸದಸ್ಯರು ರೈತರಿದ್ದಾರೋ ಪ್ರಾಮಾಣಿಕವಾಗಿ ಎಲ್ರಿಗೂ ಸೌಲಭ್ಯ ಸಿಗಬೇಕು, ಆ ರೀತಿ ಕೆಲಸ ಮಾಡಬೇಕಂದ್ಬಿಟ್ಟು ಈಗ ನೂತನವಾಗಿ ಆಯ್ಕೆಯಾಗಿರೋಲ್ಲಿ ಅವರಲ್ಲಿ ಮನವಿ ಮಾಡ್ತಾ, ಸಹಕಾರ ಕೊಟ್ಟ ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ಸಿಬ್ಬಂದಿಯವರು
ವಿಶೇಷವಾಗಿ ಒಂದು ಸಂಘ ಉತ್ತಮವಾಗಿ ಲಾಭ ಗಳಿಸಬೇಕಂದ್ರೆ ಸಿಬ್ಬಂದಿ ಪ್ರಾಮಾಣಿಕವಾಗಿರಬೇಕು. ಇಲ್ಲಿ ಸಹ ಸಿಬ್ಬಂದಿಯವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಮುಂದುವರಿಸ್ಕೊಂಡು ಹೋಗಲಿ ಅಂದ್ಬಿಟ್ಟು ನಾನು ಈ ಮೂಲಕ ಎಲ್ಲ ಮೀಡಿಯಾ ಮುಖಾಂತರ ಎಲ್ಲ ಸದಸ್ಯರಿಗೆ ಮತ್ತೊಮ್ಮೆ ಅಭಿನಂದನೆ. ನೂತನವಾಗಿ ಅಧ್ಯಕ್ಷ ಆಯ್ಕೆಯಾದಂಥ ನಾರಾಯಣಸ್ವಾಮಿ ಅವರಿಗೂ ಹಾಗೂ ಉಪಾಧ್ಯಕ್ಷರಾದಂಥ ಶೋಭಾ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಏನು ನಮ್ಮ ಪಕ್ಷ ನೀವು ಏನು ನಿರ್ದೇಶನ ಕೊಟ್ಟಂತೆ ಈ ದಿನ ಆಯ್ಕೆ ಆಗಿದ್ದಾರೆ, ಅವ್ರಿಗೂ ಸಹ ಪಕ್ಷದವ್ರಿಗೂ ಸಹ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಈಗಾಗಲೇ ನಮ್ಮ ನೂತನ ಅಧ್ಯಕ್ಷರಾದಂಥ ನಾರಾಯಣಸ್ವಾಮಿ ಅವರು ಏನು ರೈತರ ಬೇಡಿಕೆ ಏನು ರಸಗೊಬ್ಬರ ಮಾರಾಟದ ಬಗ್ಗೆ ಕೇಳಿದ್ರು, ಜನರ ಬಾಡಿಗಳೆಲ್ಲ ಕ್ವಶನ್ ಮಾಡ್ತಾಯಿದ್ರು, ಅದನ್ನ ನೆರವೇರಿಸೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ನಮ್ಮ ಎಲ್ಲ ಸದಸ್ಯರು ಸಹಕಾರ ಕೊಡ್ತೇವೆ. ಹಾಗೆ ಮುಂದಿನ ಯೋಜನೆಗಳೇನು ಸರ್ಕಾರದಿಂದ ಕಾಲಕ್ಕೆ ಸಂಘದ ತಿದ್ದುಪಡಿಗಳಾಗ್ಬೋದು ಮತ್ತು ರೈತರಿಗೆ ಏನು ಅನುಕೂಲ ಬರುತ್ತೆ ಸರ್ಕಾರದಿಂದ ಅದನ್ನ ನೇರವಾಗಿ ತಲುಪಿಸೋಕ್ಕೆ ನಮ್ಮ ಆಡಳಿತ ಮಂಡಳಿ ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಹಾಗೆ ನೂತನವಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾದಂಥ ಅವ್ರಿಗೆ ನಾರಾಯಣಸ್ವಾಮಿ ಅವರು ಅಧ್ಯಕ್ಷರು ಅಂತೇಳಿ, ಶೋಭಾ ಶ್ರೀನಿವಾಸ್ ಅವರು ಉಪಾಧ್ಯಕ್ಷರು ಅಂತೇಳಿ ಪಾರ್ಟಿ ಘೋಷಣೆ ಮಾಡಿದೆ. ಅದೇ ರೀತಿ 2ನೇ ಟರ್ಮ್ ಇರ್ಬೋದು, 3ನೇ ಟರ್ಮ್ ಇರ್ಬೋದು, ಎಲ್ಲ ಗೊಂದಲಗಳನ್ನು ನಿವಾರಣೆ ಮಾಡಿ ಮುಖಂಡರು ಇವತ್ತು ಎಲ್ಲರೂ ಯಾವುದೇ ರೀತಿ ಗೊಂದಲಗಳನ್ನು ಮಾಡದೆ ಏನು 8 ತಿಂಗಳು 9 ತಿಂಗಳು ಅವಧಿಗಳನ್ನು ಅಧಿಕಾರ ಹಂಚಿಕೊಂಡು ಯಾವುದೇ ಗೊಂದಲಗಳನ್ನು ಸೃಷ್ಟಿ ಮಾಡಿದೆ ಕೊನೆವರೆಗೂ 5 ವರ್ಷ ಪೂರೈಸಬೇಕು ಅಂತೇಳಿ ನಮ್ಮ ಪಾರ್ಟಿ ನಿರ್ದೇಶನ ಮಾಡಿದೆ. ಆನೇಕಲ್ಲ BSSN ಬ್ಯಾಂಕ್ ಆಲ್ರೆಡಿ 1 ವರ್ಷದಿಂದ ಚುನಾವಣೆ ನಡೆದು ನಮ್ಮ ತಿಲಕ್ ಅವರು ಅಧ್ಯಕ್ಷರಾಗಿದ್ದರು. ಅವರ ರಾಜೀನಾಮೆಯಿಂದ ತೆರವಾಗುವ ಹುದ್ದೆಗೆ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ನಾರಾಯಣಸ್ವಾಮಿ ಅವರು, ಆತ್ಮೀಯರಾದ ನಾರಾಯಣಸ್ವಾಮಿ ಅವರು ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಉಪಾಧ್ಯಕ್ಷರಾಗಿ ಸಹಿತ ಅದು ಸ್ಥಾನ ಖಾಲಿ ಇತ್ತು, ಅದಕ್ಕೆ ಶೋಭಾ ಅನ್ನೋರು ಆಯ್ಕೆಯಾಗಿದ್ದಾರೆ ಅವಿರೋಧವಾಗಿ. ಎಲ್ಲ ನಮ್ಮ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು BJPಯವರಾಗಿದ್ದು ಈ ಬ್ಯಾಂಕ್ನ ಏನು ಮುಂದಿನ ದಿನಗಳಲ್ಲಿ ರೈತರಿಗೆ ಉಪಯೋಗ ಆಗುವಂಥ ಕೆಲಸಗಳನ್ನು ಮಾಡಲಿ ಮತ್ತು ಈ ಬ್ಯಾಂಕನ್ನು ಹಣಕಾಸಿನ ಸ್ಥಿತಿ ಉತ್ತಮವಾಗಿದ್ದು ಇದು ಆನೇಕಲ್ ತಾಲೂಕಿನ ಕೇಂದ್ರ ಬಿಂದು. ಯಾಕಂದರೆ ಈಗಾಗಲೇ ಆಂಜನಪ್ಪನವರು ಹೇಳಿದ್ದಾರೆ, ಸುಮಾರು 10-11 BSSN ಬ್ಯಾಂಕ್ಗಳಿದೆ. ಎಲ್ಲ ಬ್ಯಾಂಕುಗಳು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾವೆ, ಹಣಕಾಸಿನ ಸ್ಥಿತಿ ಉತ್ತಮವಾಗಿದೆ. ಅದೇ ರೀತಿ ರೈತರಿಗೆ ಅನುಕೂಲವಾಗುವಂಥ ಕೆಲಸಗಳನ್ನು ಮಾಡ್ಕೊಂಡು ಹೋಗಲಿ ಅಂತ ಹೇಳ್ತಾ ಈ ವಿಜಯೋತ್ಸವದಲ್ಲಿ ಭಾಗಿಯಾಗಿರ್ತಕ್ಕಂಥ ಆನೇಕಲ್ ತಾಲೂಕಿನ ಎಲ್ಲ BJP ಕಾರ್ಯಕರ್ತರು, ನಮ್ಮ ತಾಲೂಕಿನ ಅಧ್ಯಕ್ಷರಾದಂಥ SRT ಅಶೋಕ್ ಅವರು ಮತ್ತು ಮಾಜಿ ಅಧ್ಯಕ್ಷರುಗಳು, ಜಿಲ್ಲಾ ಪಂಚಾಯತಿ ಮೆಂಬರ್ಗಳು ಮತ್ತು ನಮ್ಮ ಹಿರಿಯರೆಲ್ಲ ತಾಲೂಕಿನ ಮಾಜಿ ಅಧ್ಯಕ್ಷರಿಗೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಒಳ್ಳೆಯದಂತ ಆಗಲಿ ಅಂತ ಕೇಳಬೇಕು. ನಗರದಲ್ಲಿರುವಂಥ BSSN ಬ್ಯಾಂಕ್ನಲ್ಲಿ ನಡೆದಂಥ ಈ ಒಂದು ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ನಮ್ಮ ನಾರಾಯಣಸ್ವಾಮಿ ಅವರು, ಕಬಾಡ್ ನಾರಾಯಣಸ್ವಾಮಿ ಅವರು, ಅದೇ ರೀತಿ ಉಪಾಧ್ಯಕ್ಷರಾಗಿ ಶೋಭಾ ಶ್ರೀನಿವಾಸರವರು ಶಿಡಸ್ಕೋಟೆ ಇವರು ಸಹ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. 12 ಸ್ಥಾನಗಳು ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಅಭ್ಯರ್ಥಿಗಳಾಗಿರೋದ್ರಿಂದ ಯಾವುದೇ ಸ್ಪರ್ಧೆ ಇರಲಿಲ್ಲ. 12 ಜನರು ಈ ಜನಪರ ಕಾರ್ಯಗಳು ಮಾಡಬೇಕು, ರೈತರ ಪರವಾಗಿ ಅವರಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇನ್ನು ಹೆಚ್ಚಿನ ಈ ಒಂದು BSSN ಬ್ಯಾಂಕ್ ಒಂದು ಬೆಳವಣಿಗೆ ಆಗಬೇಕು, ಆ ಮುಖ್ಯನ ಜನರ ಪರ ಕೆಲಸ ಮಾಡಬೇಕು ಅಂತೇಳಿ ತಮ್ಮ ವಾಹಿನಿ ಮೂಲಕ ನಿಲ್ಲಿಸ್ತೀವಿ. ಕಲ್ಲು BSSN ಬ್ಯಾಂಕಿನ ನೂತನವಾಗಿ ಅಧ್ಯಕ್ಷರಾದಂಥ ನಮ್ಮ ನಾರಾಯಣಸ್ವಾಮಣ್ಣವ್ರಿಗೆ ಅಭಿನಂದನೆ ತಿಳಿಸ್ತಾ, ಈ ನಮ್ಮ ಆನೇಕಲ್ BSSN ಬ್ಯಾಂಕ್ನಲ್ಲಿ ಇನ್ನೂ ಹೆಚ್ಚಿನ ಸಾಲಗಳನ್ನೆಲ್ಲ ತಂದು ರೈತರಿಗೆ ಸಾಲಗಳನ್ನು ಕೊಟ್ಟು ಒಳ್ಳೆಯ ಬ್ಯಾಂಕ್ನ ಅಭಿವೃದ್ಧಿ ಮಾಡಲಿ ಅಂತ ನಾರಾಯಣಸ್ವಾಮಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ವ್ಯವಸಾಯ ಸೇವಾ ಸಹಕಾರ ಸಂಘ BSSN ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೀತು ಆನೇಕಲ್ನಲ್ಲಿ. ಏನು ನಮ್ಮ ಹಿಂದೆ ಇದ್ದಂಥ ಅಧ್ಯಕ್ಷರಾದ ತಿಲಕ್ರವರು ಮಾತಿನಂತೆ ಅವರು ರಾಜೀನಾಮೆ ಕೊಟ್ಟು ಈ ಅಧ್ಯಕ್ಷರ ಸ್ಥಾನ ತೆರವಾಗಿತ್ತು. ಆ ತೆರವಾಗಿದ್ದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಇವತ್ತು ಚುನಾವಣೆ ನಡೆದಿದೆ. ಅಧ್ಯಕ್ಷರಾಗಿ ನಮ್ಮೆಲ್ಲ ಹಿರಿಯ ನಾಯಕರು, ನಮ್ಮ ಭಾರತೀಯ ಜನತಾ ಪಕ್ಷದ ಪ್ರಮುಖರು ಆದಂಥ ಕಬಾಡ್ ನಾರಾಯಣಸ್ವಾಮಣ್ಣವರು ಅಧ್ಯಕ್ಷರಾಗಿ ಇವತ್ತು ಆಯ್ಕೆಯಾಗಿದ್ದಾರೆ. ಮತ್ತು ಉಪಾಧ್ಯಕ್ಷರಾಗಿ ನಮ್ಮ ಹಿರಿಯ ಕಾರ್ಯಕರ್ತರು ಅವರು ಕೂಡ ಶ್ರೀನಿವಾಸ್ ಅವರು ಸಿಡಾಸ್ಕೋಟೆ ಅವರು ಇವತ್ತು ಇಲ್ಲ, ಅವರ ಧರ್ಮಪತ್ನಿ ಆದಂಥ ಶೋಭಾಕ್ನವರು ಇವತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ BSSN ಸೊಸೈಟಿ ಇದು ಒಳ್ಳೆಯ ರೀತಿಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಏನಿವತ್ತು ಆಯ್ಕೆಯಾಗಿದ್ದಾರೆ ಅವ್ರು ತುಂಬ ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ. ಅದನ್ನು ಮುಂದೆ ಇನ್ನೂ ಎತ್ತರಕ್ಕೆ ಕೊಂಡೊಯ್ಯಲಿ ಅಧ್ಯಕ್ಷರಾದಂಥ ನಾರಾಯಣಸ್ವಾಮಣ್ಣವರು ಮತ್ತು ಶೋಭಾಕ್ನವರು ಅವರು ಒಳ್ಳೆ ಕೆಲಸ ಮಾಡ್ತಾರಂತ ಅವ್ರನ್ನ ಪಕ್ಷ ತೀರ್ಮಾನ ಮಾಡಿ ಆಯ್ಕೆ ಮಾಡಿದ್ದಾರೆ. ಅವ್ರು ಒಳ್ಳೆ ಕೆಲಸ ಮಾಡಲಿ, ರೈತರಿಗೆ ಒಳ್ಳೆಯದಾಗಲಿ ಮತ್ತು ಸಂಸ್ಥೆ ದೊಡ್ಡದಾಗಿ ಬೆಳೀಲಿ ಅಂತ ಹೇಳ್ತಾ ಅವರಿಗೆ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಕೋರ್ತೇನೆ.